ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇನ್ನು 1 ವರ್ಷದ ಒಳಗೆ ಮೋದಿ ಸರ್ಕಾರ ಪತನ ಆಗುತ್ತೆ, ಬಿದ್ದು ಹೋಗುತ್ತೆ. 1 ವರ್ಷ ತಡೆಯಲ್ಲ ಈ ಸರ್ಕಾರ ಅಂತ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಕಾನ್ಫಿಡೆಂಟ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಹೊರ ಬಂದಿದ್ದೇ ತಡ. ಇಷ್ಟು ಕಾನ್ಫಿಡೆಂಟ್ ಆಗಿ ರಾಹುಲ್ ಗಾಂಧಿ ಹೇಳಿದ ಕಾರಣಕ್ಕಾಗಿ BJP ಬೆಚ್ಚಿ ಬಿದ್ದಿದೆ ಮತ್ತು ತನ್ನ ಆ್ಯಸ್ ಯೂಶುವಲ್ ಟ್ಯಾಕ್ಟಿಕ್ ಆಗಿರುವಂತಹ ಕೌಂಟರ್ ಅಟ್ಯಾಕನ್ನು ಮಾಡಿದೆ. ಸೊ ಕೌಂಟರ್ ಅಟ್ಯಾಕನ್ನು ಸೋಷಿಯಲ್ ಮೀಡಿಯಾ ಆದರೆ ಚಿಲ್ಟು ಪುಲ್ಟುಗಳನ್ನು ಬಿಟ್ಟು ಕೆಟ್ಟ ಕೊಳಕ ಭಾಷೆ, ಅವಾಚ್ಯ ಶಬ್ದಗಳಿಂದ ಬಯಸ್ತಾರೆ. ಇದು ವಿರೋಧ ಪಕ್ಷದ ನಾಯಕ ಆಗಿರೋದ್ರಿಂದ ಒಬ್ಬ ಮಿನಿಸ್ಟ್ರನ್ನು ಬಿಟ್ಟು ರಾಹುಲ್ ಗಾಂಧಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸೊ ಏನಿದು ಹೇಳಿಕೆ, ಈ ಹೇಳಿಕೆಯ ಹಿನ್ನೆಲೆ ಏನು, ಸದ್ಯದ ಪರಿಸ್ಥಿತಿಯಲ್ಲಿ ಅದು ಆಗುತ್ತಾ ಆ ರೀತಿಯಾಗಿ, ಮತ್ತು ಈ ಕೌಂಟರ್ ಕೊಟ್ಟಿರುವಂತಹ ಮಿನಿಸ್ಟರ್ ಯಾರು, ಏನು ಕೌಂಟರ್ ಕೊಟ್ಟಿದ್ದಾರೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಅಲ್ಪಸಂಖ್ಯಾತರ ಸಲಹೆಗಾರರ ಸಮಿತಿ, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅಲ್ಪಸಂಖ್ಯಾತರ ಸಲಹೆಗಾರರ ಸಮಿತಿಯ ಸಭೆಯಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಿದ್ರು. ರಾಹುಲ್ ಗಾಂಧಿ ಮಾತಾಡ್ತಾ ಈಗಿರುವಂತಹ ಮೋದಿ ಸರ್ಕಾರ ಏನಿದೆ ಅದು ಇನ್ನೊಂದು ವರ್ಷವನ್ನು ದಾಟಲ್ಲ, ಇನ್ನು 1 ವರ್ಷದ ಒಳಗೆ ಬಿದ್ದು ಹೋಗುತ್ತೆ, ಪತನ ಆಗುತ್ತೆ. ಅದಕ್ಕೆ 2 ಕಾರಣಗಳನ್ನು ಕೊಟ್ಟರು. 2 ಆರ್ಥಿಕ ಕಾರಣಗಳೇ ಇರೋದು. ಒಂದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರುವಂತಹ ಆರ್ಥಿಕತೆಯ ಏರುಪೇರುಗಳು, ಅದು ಭಾರತದ ಮೇಲೆ ತುಂಬ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ. ಆ ಕಾರಣಕ್ಕಾಗಿ ಮೋದಿಯ ಸರ್ಕಾರ ಅಲುಗಾಡುತ್ತೆ, ಒಂದು ಕಾರಣ. ಆದರೆ ಎರಡನೇದು, ಇಲ್ಲಿ ಆರ್ಥಿಕ ಸ್ಥಿತಿ ತುಂಬ ಕೆಟ್ಟು ಹೋಗುತ್ತೆ. ಮೋದಿ ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿಗಳನ್ನು ನಿಭಾಯಿಸುವ ಶಕ್ತಿ, ಸಾಮರ್ಥ್ಯ, ಅನುಭವ ಏನೂ ಇಲ್ಲ. ಹಾಗಾಗಿ ಇಲ್ಲಿನ ಪರಿಸ್ಥಿತಿಗಳನ್ನು ನೋಡಿದಾಗ ಆರ್ಥಿಕವಾಗಿ ಜನ ರೊಚ್ಚಿಗೆದ್ದು ಬಿಡ್ತಾರೆ, ಮೋದಿ ಸರ್ಕಾರ ಉಳಿಯಲ್ಲ. ಸೊ ಈ 2 ಕಾರಣಗಳಿಗೆ 1 ವರ್ಷ ಅಷ್ಟೇ ಮ್ಯಾಕ್ಸಿಮಮ್, ಇನ್ನು ಅಷ್ಟರ ಒಳಗಡೆನೆ ಮೋದಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ರಾಹುಲ್ ಗಾಂಧಿ ಕಾನ್ಫಿಡೆಂಟಾಗಿ ಹೇಳಿದ್ರು. ಸೊ ರಾಹುಲ್ ಗಾಂಧಿ ಹೇಳಿಕೆಯನ್ನು ನಾವು ಯಾವ ರೀತಿ ನೋಡಬಹುದು ಅಂತ ನೋಡೋದಾದರೆ, ಈಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಅಂಥದ್ದೇ ಒಂದು ಫ್ಯೂಚರ್ ಕಾಣ್ತಾ ಇದೆ. ಒಂದು ಸಣ್ಣ ತಂಡ ಅಥವಾ ಒಬ್ಬ ವ್ಯಕ್ತಿ, ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಸೇರಿಕೊಂಡ್ರು, ಜೊತೆಯಾದರು. ಅವರು ಒಂದು ವೆಬ್ಸೈಟ್ ಮಾಡಿ ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿದಾಗ ಇಡೀ ದೇಶದಲ್ಲಿ ಸಂಚಲನ ಉಂಟಾಯಿತು. 5-6 ದಿನಗಳಲ್ಲಿ 2 ಕೋಟಿಗಿಂತ ಹೆಚ್ಚು ಫಾಲೋವರ್ಸ್ ಆದರು. ಏನದರ ಅರ್ಥ? ಅದರ ಅರ್ಥ ಇಷ್ಟೇ, ಜನ ಪರ್ಯಾಯಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ, ಆತುರಿತಾ ಇದ್ದಾರೆ. ಅಷ್ಟು ಒಂದು ರೀತಿ ಡೆಸ್ಪರೇಟ್ ಆಗಿ ಕಾಯ್ತಾ ಇದ್ದಾರೆ. ಪರ್ಯಾಯ ಏನು, ಏನಾದರೂ ಹೊಸದ್ದು ಬೇಕು, ಈ ಮೋದಿ ಸರ್ಕಾರದಿಂದ ಆಗ್ತಿಲ್ಲ ಅನ್ನುವ ಮಟ್ಟಕ್ಕೆ ಹೋಗಿದ್ದಾರೆ. ಹಾಗಾಗಿ 5-6 ದಿನಗಳ ಅಂತರದಲ್ಲಿ 2.25 ಕೋಟಿಯವರೆಗೆ ಫಾಲೋವರ್ಸ್ ಆಗ್ತಾರೆ ಆ ಕಾಕ್ರೋಚ್ ಜನತಾ ಪಾರ್ಟಿಗೆ. ಮತ್ತು ಅವರ ವೆಬ್ಸೈಟ್ನಲ್ಲಿ ಲಕ್ಷಾಂತರ ಜನ ಹೋಗಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾರೆ, ಸೈನ್ ಇನ್ ಆಗ್ತಾರೆ. ಮತ್ತು ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಏನು ಧರ್ಮೇಂದ್ರ ಪ್ರಧಾನ್, ದೇಶದ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಪೆಟಿಷನನ್ನು 6 ಲಕ್ಷ ಜನ ಸೈನ್ ಮಾಡ್ತಾರೆ ಆ ವೆಬ್ಸೈಟಲ್ಲಿ. ಅದನ್ನು ಈ ಸರ್ಕಾರ ಬ್ಯಾನ್ ಮಾಡಿದೆ, ಈಗ ಕಂಪ್ಲೀಟ್ ತೆಗೆದುಬಿಟ್ಟಿದೆ, ವೆಬ್ಸೈಟೇ ಇಲ್ಲ ಈಗ. ಆದರೆ ಆ ಫೋರ್ಸ್ ಇತ್ತಲ್ಲ, ಅದೆಲ್ಲ ಯಾಕೆ ಅಂದರೆ ಪೀಪಲ್ ಆರ್ ವೆಯ್ಟಿಂಗ್ ಫಾರ್ ಎನ್ ಆಪರ್ಚುನಿಟಿ, ಅಥವಾ ಆಲ್ಟರ್ನೇಟಿವ್ ಕಡೆ ನೋಡ್ತಾ ಇದ್ದಾರೆ ಆಸೆಗಣ್ಣಿನಿಂದ. ಯಾವುದಾದ್ರೂ ಆಲ್ಟರ್ನೇಟಿವ್ ಸಿಕ್ಕರೆ ಜಂಪ್ ಹಾಕುವಂತಹ ಸಾಧ್ಯತೆಗಳಿದೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಸರ್ಕಾರ ಹೆಚ್ಚು ದಿನ ಉಳಿಯುತ್ತಾ ಅನ್ನುವಂಥ ಅನುಮಾನಗಳು ಬರ್ತವೆ. ಇನ್ನು ಎರಡನೇದು, ರಾಹುಲ್ ಗಾಂಧಿನೇ ಹೇಳಿರುವಂಥ ಪರಿಸ್ಥಿತಿ. ಈಗಲೇ ನೋಡಿ, ಕಳೆದ 10 ದಿನಗಳಲ್ಲಿ 8 ರೂಪಾಯಿವರೆಗೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂದರೆ ಪ್ರತಿಯೊಂದು ವಸ್ತುವಿನ ಬೆಲೆನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಸರಕು ಸಾಗಣೆಗಳ ಬೆಲೆ ಜಾಸ್ತಿ ಆಗುತ್ತೆ, ಅದು ಸರಕಿನ ಮೇಲೆ ಬೀಳುತ್ತೆ. ಸೊ ಬೆಲೆ ಏರಿಕೆ ಸ್ಟೀಪಾಗಿ ಮೇಲಕ್ಕೆ ಹೋಗುತ್ತೆ. ಸಣ್ಣ ಪುಟ್ಟ ಬೆಲೆ ಏರಿಕೆ ಆಗಲ್ಲ, ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗುತ್ತೆ. ಬೆಲೆ ಏರಿಕೆ ಏನು, ನೀವು ಜೈ ಶ್ರೀರಾಮು, ಬಜರಂಗ ಬಲಿ ಕಿ ಜೈ ಅಥವಾ ಇನ್ನೇನೇ ಹೇಳಿಸ್ಕೊಂಡು ವಂದೇ ಮಾತರಂ ಅಂತ ಗಾಳಿಯಲ್ಲಿ ಗುಂಡ ಹಾರಿಸ್ಕೊಂಡಿದ್ರು, ಹಸು ಹಿಂದುತ್ವ ಅಂತ ಕತೆ ಕಟ್ಕೊಂಡಿದ್ರು ಸಹ, ಅದೆಲ್ಲಕ್ಕೂ ಸಹ ಜನ ಸ್ಪಂದಿಸೋದು ಎಲ್ಲಿವರೆಗೆ ಅಂದರೆ, ಧರ್ಮಾಂಧರು ಎಲ್ಲಿವರೆಗೆ ಸ್ಪಂದಿಸ್ತಾರೆ ಅಂದರೆ ಅವರ ಹೊಟ್ಟೆ ತುಂಬಿರೋವರೆಗೆ.
ಯಾವಾಗ ಹೊಟ್ಟೆಗೆ ಕಡಿಮೆ ಆಗೋಕ್ಕೆ ಶುರು ಆಗುತ್ತೋ, ಹೊಟ್ಟೆ ಬಟ್ಟೆಗೆ ಕಷ್ಟ ಆಗುತ್ತೋ, ಆಗ ನೀವು ಯಾವ ದೇವ್ರನ್ನ ತೋರಿಸಿದ್ರು ಸಹ ನಿಮ್ಮ ಪರ ಅವ್ರು ನಿಲ್ಲೋದಿಲ್ಲ, ಯಾವ ಘೋಷಣೆಗಳಿಗೂ ಅವ್ರು ನಿಮ್ಮ ಪರ ನಿಲ್ಲೋದಿಲ್ಲ, ಯಾವ ಮುಸ್ಲಿಂ ದ್ವೇಷದಿಂದ ಹಿಡಿದು ಇಸ್ಲಾಮೋಫೋಬಿಯಾ ಯಾವ ಅಸ್ತ್ರಗಳಿಗೂ ಜನ ಬಗ್ಗಲ್ಲ. ಅವರು ಕೊನೆಗೆ ಒಂದೇ ಕೇಳ್ತಾರೆ, ಉದ್ಯೋಗ ಕೊಡು, ಆರ್ಥಿಕ ಪರಿಸ್ಥಿತಿ ಸುಧಾರಿಸು. ಇದೆರಡು ಮಾಡಂಗಿದ್ರೆ ಸೀಟಲ್ಲಿರು, ಇಲ್ಲಾಂದ್ರೆ ಜಾಗ ಖಾಲಿ ಮಾಡು ಅಂತಾರೆ. ಅವೆರಡೂ ಸಹ ಮೋದಿಯಿಂದ ಸಾಧ್ಯವಿಲ್ಲ. ಉದ್ಯೋಗ ಕೊಡೋದು, ಬೆಲೆ ಏರಿಕೆ ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದು, ಅದೆರಡೂ ಮೋದಿ ಸರ್ಕಾರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಜನರಿಗೆ ಹಿಂದೂ ಮುಸ್ಲಿಂ ಮಾಡಿ ಓಟ್ ಹಾಕ್ಸ್ಕೊಳ್ಳೋದು ಗೊತ್ತು, ಎಲೆಕ್ಷನ್ ಕಮಿಷನ್ ಅನ್ನು ಹೇಗೆ ಆಟ ಆಡಿಸ್ಕೊಳ್ಬೇಕು ಅನ್ನೋದು ಗೊತ್ತು, ರಾಜ್ಯಗಳಲ್ಲಿ ಸರ್ಕಾರನ ಕೆಡವೋದು ಗೊತ್ತು, ಪಕ್ಷಗಳನ್ನು ಹೊಡೆದು ಹಾಕೋದು ಗೊತ್ತು. ದೇಶ ಕಟ್ಟೋದು ಇವ್ರಿಗೆ ಬರಲ್ಲ, ಜೋಡಿಸುವ ಕೆಲಸ ಇವ್ರಿಗೆ ಬರಲ್ಲ. ಹಾಗಾಗಿ ಅದಾಗೋದಿಲ್ಲ ಅವ್ರ ಕೈಯಲ್ಲಿ. ಸರ್ಕಾರ ಪತನ ಆಗುವ ಹಂತಕ್ಕೆ ಬಂದ್ಬಿಡುತ್ತೆ. ಯಾಕಂದ್ರೆ ಇರೋದೇ 240 ಜನ BJP MP ಗಳು, 272 ಬೇಕು ಈ ದೇಶದಲ್ಲಿ ಮೆಜಾರಿಟಿ ಪಡ್ಕೊಳ್ಳೋದಕ್ಕೆ. ಮಿಕ್ಕಿದ್ದು ಹೇಗೆ ಮ್ಯಾನೇಜ್ ಮಾಡ್ತಿರೋದು? ಚಂದ್ರಬಾಬು ನಾಯ್ಡು ಅಂತವರು, ಪಾಸ್ವಾನ್ ಅಂತವರು, JDU ಪಕ್ಷ, ಈ ರೀತಿ ಇನ್ನೊಂದಷ್ಟು ಸಣ್ಣ ಪುಟ್ಟ ಪಕ್ಷಗಳು ಸಪೋರ್ಟ್ ಕೊಟ್ಟಿರೋದ್ರಿಂದ ಅವರು ಜನರ ಅಭಿಪ್ರಾಯಗಳು ಬದಲಾದರೆ ಅದರಲ್ಲಿ ಅರ್ಧಕ್ಕರ್ಧ ಜನ ವಾಪಸ್ ಹೋಗ್ಬಿಡ್ತಾರೆ ಅಥವಾ NDA ಇಂದ ದೂರ ಸರೀತಾರೆ. ಆ ರೀತಿ ಒಂದು ದೊಡ್ಡ ಪಕ್ಷ JDUನೋ TDPನೋ ಸೈಡ್ಗೆ ಬಂದು ಇನ್ನೊಂದು ಯಾವುದಾದ್ರು ಸಣ್ಣ ಪುಟ್ಟ ಪಕ್ಷ ಸೈಡ್ಗೆ ಬಂದುಬಿಟ್ರೆ ಮೋದಿ ಸರ್ಕಾರ ಬಿದ್ದೇ ಹೋಗುತ್ತೆ. ಮೋದಿ ಸರ್ಕಾರ ಬಿದ್ದು ಹೋಗುತ್ತೆ. 240 ಇವ್ರ ಹತ್ರ ಇರೋದು. ಮೇನ್ 16 ಸೀಟ್ ಇರುವಂತಹ ಚಂದ್ರಬಾಬು ನಾಯ್ಡು ಸೈಡ್ಗೆ ಬಂದುಬಿಟ್ರೆ ಮುಗೀತು ಕತೆ, ಶೇಕ್ ಆಗ್ಬಿಡ್ತಾರೆ. ಹಾಗಾಗಿ ಈ ಸರ್ಕಾರ ಒಂದು ಹಗ್ಗದ ಮೇಲೆ ನಡೀತಾ ಇರುವಂತಹ ಸಿಚುವೇಶನ್ ಅಲ್ಲಿದೆ. ಅದಕ್ಕೆ ಪೂರಕವಾಗಿ ಇಂತಹ ಅಂಶಗಳಿದ್ದಾಗ ಈ ಸರ್ಕಾರ ಯಾವಾಗ ಬೇಕಾದ್ರೂ ಪತನ ಆಗಬಹುದು. ಅದನ್ನೇ ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದು. ಇಲ್ಲಿಯವರೆಗೆ ಯಾವತ್ತೂ ಕಾನ್ಫಿಡೆಂಟ್ ಆಗಿ ರಾಹುಲ್ ಗಾಂಧಿ ಹೇಳಿರಲಿಲ್ಲ ಇನ್ನೊಂದು ವರ್ಷದೊಳಗಡೆ ಈ ಸರ್ಕಾರ ಬಿದ್ದೋಗುತ್ತೆ ಅಂತ. ಇದೇ ಫಸ್ಟ್ ಟೈಮ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರೋದು. ಅದಕ್ಕೆ ಕಾರಣಗಳು ಇವೆಲ್ಲ. ಇನ್ನು ಇಂತಹದ್ದೊಂದು ಹೇಳಿಕೆ ರಾಹುಲ್ ಗಾಂಧಿಯಿಂದ ಬಂದಿದ್ದೇ ತಡ. ಅದರಲ್ಲಿದ್ದ ಕಾನ್ಫಿಡೆನ್ಸ್ ನೋಡಿ BJP ಬೆಚ್ಚಿ ಬಿತ್ತು. ಏನಾದರೂ ಮಾಡಿ ಡೈವರ್ಟ್ ಮಾಡಬೇಕಲ್ಲ, ಕೌಂಟರ್ ಕೊಳ್ಳೇಬೇಕಲ್ಲ. ಅದಕ್ಕೆ ಪಿಯೂಷ್ ಗೋಯಲ್ ಅವರನ್ನು ಬಿಟ್ಟರು ಮುಂದಕ್ಕೆ. ಮಂತ್ರಿ ಪಿಯೂಷ್ ಗೋಯಲ್ ಅವರು ಬಂದು ಆ್ಯಸ್ ಯೂಶುವಲ್ BJPಯ ಅತ್ಯಂತ ದೊಡ್ಡ ಅಸ್ತ್ರ. ಇದೆಲ್ಲ ವಿದೇಶಿ ಷಡ್ಯಂತ್ರದ ಭಾಗ. ರಾಹುಲ್ ಗಾಂಧಿ ವಿದೇಶಿ ಶಕ್ತಿಗಳ ಜೊತೆ ಸೇರಿಕೊಂಡು ಈ ದೇಶದಲ್ಲಿ ಅಸ್ಥಿರತೆಯನ್ನು ತರುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಈ ದೇಶದ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೋರೋಸು ದುಡ್ಡಿದೆ, ಇನ್ನು ಅದಿದೆ ಅಂತ. ಇನ್ನೊಂದು ಆಪಾದನೆ, ಈ ದೇಶದಲ್ಲಿ ಹಿಂಸಾಚಾರವನ್ನು ಪ್ರಚೋದನೆ ಮಾಡಿ ಗಲಭೆಗಳನ್ನು ಮಾಡಿಸಿ ಈ ಸರ್ಕಾರವನ್ನು ಕೆಡವೋದಕ್ಕೆ ರಾಹುಲ್ ಗಾಂಧಿ ಷಡ್ಯಂತ್ರ ರೂಪಿಸ್ತಿದ್ದಾರೆ, ತಂತ್ರ ಹೂಡ್ತಾ ಇದ್ದಾರೆ ಅಂತ. ಅವೆರಡು ಹೇಳಿದ ತಕ್ಷಣವೇ ಸಾಕಷ್ಟು ಜನ ಹೌದೇನೋ, ಇರಬಹುದೇನೋ, ದೇಶದ ಆಂತರಿಕ ಇದಕ್ಕೆ ಸೆಕ್ಯೂರಿಟಿಗೆ ಪ್ರಾಬ್ಲಮ್ ಆಗ್ಬೋದೇನೋ, ಸುರಕ್ಷತೆಗೆ ಪ್ರಾಬ್ಲಮ್ ಆಗ್ಬೋದೇನೋ, ಈ ರೀತಿ ಯೋಚನೆ ಮಾಡಲಿ ಅನ್ನೋದು. ಇನ್ನು ಅದಕ್ಕೆ ಮಸಾಲೆ ಸೇರಿಸಿ ಎಂಜಲು ಮಾಧ್ಯಮಗಳು ಚೆನ್ನಾಗೇ ನಿಮಗೆ ಉಣಬಡಿಸ್ತವೆ. 1ಕ್ಕೆ 2 ಮಾಡಿ, 2ಕ್ಕೆ 4 ಮಾಡಿ, ಏನು ಹೇಳಬೇಕು ಅದನ್ನು ನಿಮ್ಗೆ ಚೆನ್ನಾಗಿ ಹೇಳಿ, ನಿಮ್ಮ ತಲೆ ಸವರಿ, ನಿಮ್ಮ ತಲೆನ ಬ್ಲ್ಯಾಕ್ ಮೇಲ್ ಮಾಡಿ, ನಿಮ್ಮ ತಲೆಯಿಂದ ಬ್ರೈನನ್ನು ತೊಳೆದು ಪಕ್ಕಕ್ಕಿಟ್ಟು ಬೇರೆ ಬ್ರೈನ್ ಸಗಣಿ ಹಾಕಿ ಮುಚ್ಚಿಬಿಡ್ತಾರೆ. ಆ ಪ್ರಯತ್ನವನ್ನು BJP ಮಾಡಿದೆ. ಅದೊಂದೇ ಅದಕ್ಕೆ ದೊಡ್ಡ ಅಸ್ತ್ರ ಇರುವಂಥದ್ದು. ಯಾಕಂದರೆ ಮಾಧ್ಯಮ ಅವ್ರ ಕೈಯಲ್ಲಿದೆ, ಅವ್ರ ಬೂಟ್ ಕೆಳಗಡೆ ಇದೆ. ಆ್ಯಕ್ಚುಲಿ ಕೈಯಲ್ಲಲ್ಲ, ಬೂಟ್ ಕೆಳಗಡೆ ಇದೆ. ಅದು ಅವ್ರಿಗೆ ಧೈರ್ಯ. ಸೊ ಹೀಗೆ ರಾಹುಲ್ ಗಾಂಧಿ ಹೇಳಿಕೆ, ಅದರ ಹಿನ್ನೆಲೆ ಮತ್ತು ಅದಕ್ಕೆ BJP ಕೌಂಟರ್ನಲ್ಲಿ ಇರುವಂತಹ ಅಂಶಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.